ಮೂರ್ತಿ ಚೇಂಬರಿಗೆ ಬಾ. ಮೂರ್ತಿ, ಅಮಲಾ ಲಾಸ್ಟ್ ಇಯರ್ ಅಕೌಂಟ್ ಟ್ರಾನ್ಸಾಕ್ಷನ್ಸ್ನ ಸ್ಟಡಿ ಮಾಡಬೇಕಂತೆ. ಸ್ವಲ್ಪ ಗೈಡ್ ಮಾಡ್ತೀಯಾ? ಅಲ್ಲ, ಲಾಸ್ಟ್ ಇಯರ್ ಟ್ರಾನ್ಸಾಕ್ಷನ್ ಡೀಟೇಲ್ಸೇ ಯಾಕೆ? ಈ ತಿಂಗಳದಿದೆಯಲ್ಲ, ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಕೊಡ್ತೀನಿ, ಸ್ಟಡಿ ಮಾಡ್ಬೋದಲ್ಲ. ಯಾಕೆ ಮೂರ್ತಿ ಅಂಕಲ್, ಲಾಸ್ಟ್ ಇಯರ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಇದೆಯಾ? ಆ ಫೈಲ್ಗಳನ್ನ ಧರ್ಮನು ಚೆಕ್ ಮಾಡಿದ್ದಾನೆ, ಆಡಿಟರ್ ಚೆಕ್ ಮಾಡಿದ್ದಾರೆ. ಅಂದಮೇಲೆ ನಾನ್ ನೋಡಿದ್ರೆ ಏನ್ ತಪ್ಪು? ಇನ್ಫ್ಯಾಕ್ಟ್ ಲಾಸ್ಟ್ ಇಯರ್ದು ಮಾತ್ರ ಅಲ್ಲ, ಅದ್ರ ಪ್ರೀವಿಯಸ್ ಇಯರ್ಸ್ದು ನೋಡ್ಬೇಕು ಅನ್ಕೊಂಡಿದ್ದೀನಿ. ಸದ್ಯಕ್ಕೆ ಲಾಸ್ಟ್ ಇಯರ್ದು ಮಾತ್ರ ಸಾಕು. ಮೂರ್ತಿ, ಅಮಲಾನ ಅಕೌಂಟ್ ಸೆಕ್ಷನಿಗೆ ಕರ್ಕೊಂಡು ಹೋಗು. ಅವಳು ಯಾವ ಫೈಲ್ನ ಕೇಳ್ತಾಳೋ ಅದನ್ನು ತೋರಿಸು. ಸರಿ ಧರ್ಮ. ಏನಿದು ಹಳೆ ಕಾಲದವ್ರ ತರ ಫೈಲ್ಸ್ ಸಿಸ್ಟಮ್ ಅಲ್ಲಿ ಅಪ್ಡೇಟ್ ಆಗಿಲ್ವಾ? ಆಕ್ಚುಲಿ ಸೇಫ್ಟಿ ಸಿಕ್ ಕಂಪ್ನಿಲಿ ಸಾಫ್ಟ್ ಕಾಪಿ ಹಾರ್ಡ್ ಕಾಪಿ ಎರಡೂ ಇಟ್ಟಿರುತ್ತೆ. ಓಲ್ಡ್ ಮೈಂಡ್ ಸೆಟ್, ಏನು ಮಾಡೋದಕ್ಕಾಗಲ್ಲ. ಇದಿಷ್ಟು ಲಾಸ್ಟ್ ಇಯರ್ ಫೈಲ್ಸ್. ಸರಿ, ಇದನ್ನೆಲ್ಲ ನೋಡ್ಕೊಳ್ಳೋರು ಯಾರು? ನಿಮ್ಮ ಅಸಿಸ್ಟೆಂಟ್ ಅಂತ ಯಾರೋ ಇರ್ಬೇಕಲ್ವಾ? ಅವ್ರನ್ನ ಕರ್ಸಿ. ಯಾಕೆ? ಯಾಕೆ ಅಂಕಲ್, ನನ್ ಪ್ರತಿ ಮಾತುಗೂ ಹೆದರ್ಕೋತೀರಾ? ಯಾಕೆ ಯಾಕೆ ಅಂತ ಕ್ವಶನ್ ಕೇಳೋ ಬದಲು ಅವ್ರನ್ನ ಕರ್ಸೋದು ಈಸಿ ಅಲ್ವಾ? ಅಥವಾ ಈ ವಿಷಯನೂ ಅಪ್ಪನ ತನಕ ಹೋಗೇ ಬರ್ಬೇಕಾ? ನನಗೆ ಯಾವ ಹೆದರಿಕೆನೂ ಇಲ್ಲ. ಹೆದರಿಕೆ ಏನಿದ್ರು ತಪ್ಪು ಮಾಡಿದವ್ರಿಗೆ, ತಪ್ಪು ಯೋಚನೆ ಮಾಡೋರ್ಗೆ ಮಾತ್ರ ಇರೋದು ಅಲ್ವಾ? ಕರೆಕ್ಟ್. ನೀವ್ ಯಾವ ತಪ್ಪು ಮಾಡೋದಿಲ್ಲ. ಸದ್ಯಕ್ಕೆ ನಿಮ್ಮ ಅಸಿಸ್ಟೆಂಟ್ನ ಕರ್ಸಿ. ವಜ್ರ, ಕ್ಯಾಬಿನಿಗೆ ಬನ್ನಿ. ಮೂರ್ತಿ ಅಂಕಲ್, ನೀವೇನು ಹೊಡ್ಬೋದು. ಬಟ್ ಧರ್ಮ ಇದ್ರ ಬಗ್ಗೆ ಎಲ್ಲ ನನಗೆ ಗೈಡ್ ಮಾಡು ಅಂತ ಹೇಳ್ದ. ನೋ ಥ್ಯಾಂಕ್ಸ್, ನಾನು ನೋಡ್ಕೋತೀನಿ. ಪ್ಲೀಸ್ ನೀವು ಹೊರಡಿ. ಓಕೆ ಫೈನ್. ವಾವ್, ಎಷ್ಟು ಚೆನ್ನಾಗಿ ಟ್ಯಾಲಿ ಆಗ್ತಿದೆ. ಐ ಆಮ್ ಇಂಪ್ರೆಸ್ಡ್. ಎಸ್ ಮ್ಯಾಮ್, ಮೂರ್ತಿ ಸರ್ ವರ್ಕು ಅಷ್ಟೇ ನೀಟಾಗಿರುತ್ತೆ. ತುಂಬಾ ನೀಟಾಗಿದೆ. 2 years ಬ್ಯಾಕ್ ಫೈಲ್ಸು ತರ್ತೀರಾ? ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನು ಕ್ರಾಸ್ ಚೆಕ್ ಮಾಡೋಣ. ಶೋರ್ ಮ್ಯಾಮ್. ಹಾ ಮಗಳೇ. ಅಪ್ಪ, ಲಾಸ್ಟ್ ಇಯರ್ ಫೈಲ್ಸ್ ಯಾವುದು ಟ್ಯಾಲಿನೇ ಆಗ್ತಿಲ್ಲ. ಚೆಕ್ ಮಾಡಿದ್ದೀರಾ? ಹಾಗೆಲ್ಲ ಆಗಿರ್ಲಿಕ್ಕೆ ಚಾನ್ಸಸ್ ಇಲ್ವಲ್ಲ. ಮೂರ್ತಿ ಎಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡಿರ್ತಾನಮ್ಮ. ಅಮಲಾ. ಹಾ ಅಪ್ಪ. ನೋಡು, ಹಾಗೊಂದ್ ವೇಳೆ ನಿನಗೇನಾದ್ರು ಡೌಟ್ಸ್ ಇದ್ರೆ ಮೂರ್ತಿನೇ ಕೇಳು, ಅವನೇ ಸಾಲ್ವ್ ಮಾಡ್ತಾನೆ. ರೈಟ್ ಪಾ. ಆದ್ರೆ ನಂಗೇನು ಡೌಟ್ ಹೊಡಿತಾ ಇದೆ. ಅವ್ರನ್ನೇ ಡೈರೆಕ್ಟ್ ಆಗಿ ಕೇಳಿದ್ರೆ ಸರಿಯಾದ ಆನ್ಸರ್ ಸಿಗಲ್ಲ ಅಂತ ನಿಮ್ಮನ್ನ ಕೇಳ್ತಾ ಇದ್ದೀನಿ. ಎನಿಹೌ ಅಪ್ಪ, ಯು ಡೋಂಟ್ ವರಿ, ನಾನು ಬಂದಿದ್ದೀನಲ್ಲ, ನಾನೇ ಸಾರ್ಟ್ ಔಟ್ ಮಾಡ್ತೀನಿ.
ಲೆಟ್ ಮೀ ರೀಚೆಕ್ ಅಪ್ಪ. ಸಾರಿ ಡಿಸ್ಟರ್ಬ್ ಆಗಿದ್ರೆ. ಓಕೆ ಮಗಳೇ. ಅಕೌಂಟ್ಸಲ್ಲಿ ಪ್ರಾಬ್ಲಮ್ಮಾ? ಹೇಗೆ ಸಾಧ್ಯ ಇದು? ಏನೇ ನನ್ನ ಎದುರುಗಡೆ ಧ್ವನಿ ಏರ್ಸಿ ಮಾತಾಡೋಷ್ಟು ಹೆಚ್ಕೊಬಿಟ್ಟಿದ್ಯಾ? ಸಾಕಾಗಿದೆ ಸರ್ ನನಗೂನು. ಇಷ್ಟು ವರ್ಷ ಅಮ್ಮನಿಗೋಸ್ಕರ ಸುಮ್ಮನೆ ಇದ್ದೆ. ಇಷ್ಟೆಲ್ಲ ಆದ್ಮೇಲೂ ನೀವು ಮತ್ತೆ ಅಮ್ಮನ ಮೇಲೆ ಕೈ ಎತ್ತೀರಾ ಅಂದ್ರೆ ನನ್ ಕೈ ಸುಮ್ಮನಿರಕ್ಕಾಗಲ್ಲ. ನೀವಂತೂ ನನಗ್ ಮದ್ವೆ ಇಷ್ಟ ಅಲ್ಲ ಅಂದ್ರೆ ಗಮನಕ್ಕೆ ತಗೊಳ್ಳಿಲ್ಲ. ಅಂಥದ್ರಲ್ಲಿ ಬೇರೆಯವ್ರು ಯಾರು ಹೆಲ್ಪ್ ಮಾಡ್ತಿದಾರೆ ಅಂದ್ರೆ ನಿಮಗ್ ಯಾಕೆ ಕಷ್ಟ ಆಗ್ಬೇಕು ಸರ್? ದುಡ್ದಿದ್ದೀರಾ? ಬಾಡಿಗೆ ಕಟ್ಟಿದೀರಾ? ನಮಗ್ ದಿನಸಿ ತಂದು ಹಾಕಿದೀರಾ? ಅಥವಾ ಸ್ಕೂಲ್ ಫೀಸ್ ಕಟ್ಟಿದೀರಾ? ಹೋಗ್ಲಿ, 50 ಪೈಸೆ ಚಾಕ್ಲೇಟ್ ತಂದು ಕೊಟ್ಟಿಲ್ಲ. ಮತ್ತೇನ್ ಸರ್ ನನ್ನ ನೋಡ್ಕೊಂಡಿರೋದ್ ನೀವು? ಸುಮ್ಮನೆ ನನ್ನ ತಡಿಬೇಡ ಅಮ್ಮ. ಇವತ್ತಾದ್ರೂ ನಿನ್ನ ಮಾತಾಡಕ್ ಬಿಡು. ಏನಂದ್ರಿ ನೀವು? ತಂದೆ ಸ್ಥಾನದಲ್ಲಿಂದ ನಮ್ಮನ್ನ ನೋಡ್ಕೊತಾ ಇದ್ದೀರಾ? ಅಷ್ಟು ಕಾಳಜಿ ಇರೋರು ಯಾಕೆ ನನಗೆ ಇಷ್ಟ ಇಲ್ದವ್ರ ಮದ್ವೆನ ಮಾತ್ರ ಹೊರಟ್ರಿ? ತಂದೆ ಆದವ್ರು ಮಾಡೋ ಕೆಲ್ಸನ ಇದು? ದುಡ್ಗೋಸ್ಕರ ಮಗಳ್ ಮಾರವ್ರನ್ನ ಯಾರು ತಂದೆ ಅನ್ನಲ್ಲ ಸರ್. ಅದಕ್ಕೆ ಬೇರೆನೆ ಪದ ಇದೆ. ನೋಡ್ತೇನೆ ಇವಳ ನನ್ನನ್ನೇ ತಲೆ ಹಿಡ್ಕೊಂತ ಇದ್ದಾಳೆ. ಅವಳು ಹಾಗಂದಿಲ್ಲ ರೀ. ಅದೇ ಅರ್ಥ ತಾನೆ. ಇವಳು ಜೀವನ ಚೆನ್ನಾಗಿರ್ಬೇಕು ಅಂತ ಮದುವೆ ಮಾಡಕ್ ಕೊಟ್ರೆ ಹೇಗ್ ಮಾತಾಡ್ತಾ ಇದ್ದಾಳೆ ನೋಡು. ಮದ್ವೆ? ಅದು ಒಂದ್ ಮದ್ವೆನಾ? ಆ ಕುಡ್ಕೊಂಡ್ ಮದ್ವೆ ಆಗಿದ್ರೆ ನಾನ್ ಚೆನ್ನಾಗಿರ್ತಿದ್ನಾ? ನನ್ ಜೀವನ ಚೆನ್ನಾಗಿರ್ತಿತ್ತಾ? ಮದ್ವೆ ಮಾಡೋದ್ ಮುಖ್ಯ ಅಲ್ಲ ಸರ್. ಅಂತವ್ರ ಜೊತೆ ಮದ್ವೆ ಮಾಡಿದ್ರೆ ನಾನ್ ಚೆನ್ನಾಗಿರ್ತಿದ್ನ ಅನ್ನೋದ್ ಮುಖ್ಯ. ಪುರುಷಿಗೇನೆ ಕಡಿಮೆ, ಅವನು ಕುಡ್ದು ಸತ್ಕಿತ್ತೇನು ಹೋಗಿಲ್ಲ, ಗಟ್ಟು ಮುಟ್ಟಾಗೆ ಇದ್ದಾನೆ. ಓ, ನನ್ ಜಾಗದಲ್ಲಿ ಸಿರಿ ಇದ್ದಿದ್ರು ನೀವ್ ಇದೇ ಕೆಲ್ಸ ಮಾಡ್ತಿದ್ರ ಮಹೇಶ್ ಸರ್? ನನ್ನ ಮಗಳ ಬಗ್ಗೆ ಮಾತಾಡ್ಬೇಡ. ನೋಡಿ, ಈ ವಿಷಯ ಕೇಳೋದಕ್ಕೇನೆ ನಿಮ್ಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ. ನಿಮ್ ಮಗಳಿಗಾದ್ರೆ ಒಂದ್ ನ್ಯಾಯ, ನಿಮ್ ಹೆಂಡತಿ ಮಗಳಿಗಾದ್ರೆ ಇನ್ನೊಂದ್ ನ್ಯಾಯ ಅಲ್ವಾ? ಸಾಕು, ಸುಮ್ನಿದ್ದು ಬಿಡು ಆರಾಧ್ನಾ. ನಾನ್ ಮಾತಾಡ್ಬೇಕು, ನೀನ್ ಸುಮ್ನಿರಮ್ಮ. ತಂದೆ ಸ್ಥಾನದಲ್ಲಿ ನಿಂತು ನೋಡ್ಕೋತಿದ್ದೀನಿ ಅಂದ್ರಲ್ವಾ? ತಂದೆ ಅನ್ನೋದು ತುಂಬಾ ಎತ್ತರದ ಸ್ಥಾನ ಸರ್. ಸಾಧ್ಯ ಆದ್ರೆ ಅಲ್ಲಿಗೆ ಹೋಗೋದಕ್ಕೆ ಟ್ರೈ ಮಾಡಿ. ಅಪ್ಪ ಅನ್ನೋನು ಮಗಳ ಮದ್ವೆ ಬಗ್ಗೆ ಕನ್ಸ್ಕೊಂಡು ಒಳ್ಳೆ ಹುಡ್ಗನ್ ಹುಡುಕಿ ಮದ್ವೆ ಮಾಡಿಸ್ತಾನೆ. ಅದನ್ ಬಿಟ್ಟು ನಿಮ್ ತರ ಆರಾಧ್ನ ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಅವ್ರ ಹತ್ರ ದುಡ್ಡು ತಗೊಂಡು ಅಂತ ಕುಡ್ಕೊಂಡ್ ಜೊತೆ ಮದ್ವೆ ಮಾಡೋದು ಕೊಟ್ಟಿದ್ದೀರಲ್ಲ, ತಂದೆ ಸ್ಥಾನಕ್ಕೆ ಕಳಂಕ ನೀವು. ನಾನ್ ಬಿಡೋದಿಲ್ಲಪ್ಪ. ಎಕ್ಸ್ಕ್ಯೂಸ್ ಮೀ ಮಗಳೇ, ನಾನು ಒಂದು ಇಂಪಾರ್ಟೆಂಟ್ ಮೀಟಿಂಗಲ್ಲಿದ್ದೆ. ಅಪ್ಪ, ಅದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಇದೆ ಅಪ್ಪ. ಏನು? ಅಕೌಂಟ್ಸ್ ಅಲ್ಲಿ ತುಂಬಾ ಮಿಸ್ಟೇಕ್ ಇದೆ ಅಪ್ಪ. ಕೆಲವೊಂದ್ ಕಡೆ ಟ್ರಾನ್ಸಾಕ್ಷನ್ಸ್ ಟ್ಯಾಲಿನೇ ಆಗ್ತಿಲ್ಲ. ಕೆಲವೊಂದು ಪ್ರಾಜೆಕ್ಟ್ ಆಗಿರೋ ಕಾಸ್ಟೇ ಬೇರೆ, ಇಲ್ಲಿ ಎಂಟರ್ ಆಗಿರೋದೇ ಬೇರೆ. ಏನೋ ಮಿಸ್ಟೇಕ್ ನಡೀತಾ ಇದೆ ಅಪ್ಪ. ನೋಡು, ನಮ್ಮ ಕಂಪ್ನಿನಲ್ಲಿ ಇದುವರೆಗೂ ಈ ಥರದ ಪ್ರಾಬ್ಲಮ್ ಯಾವುದೂ ಆಗಿಲ್ಲ. ಹಾಗೇನಾದ್ರು ಡೌಟ್ ಇದ್ರೆ ಮೂರ್ತಿ ಹತ್ರ ಮಾತಾಡೋ ಅಂತ ಹೇಳಿದ್ನಲ್ಲ, ಒಂದ್ಸರಿ ಕ್ಲಿಯರ್ ಮಾಡ್ಕೋ. ಹಾ ಅಪ್ಪ, ಅವರನ್ನೇ ಮಾತಾಡಕ್ ಕರ್ಸಿದ್ದೀನಿ. ಗುಡ್. ಬಟ್ ನೀವ್ ಯಾಕಪ್ಪ ಇದನ್ನೆಲ್ಲ ನೋಡ್ಕೊಂಡಿಲ್ಲ? ನಾನು ಅಕೌಂಟ್ಸ್ ಅಲ್ಲಿ ಇಮ್ಮೆಚ್ಯೂರ್, ನನಗೆ ಗೊತ್ತಾಗ್ತಿದೆ.
ಎಲ್ಲ ಮೂರ್ತಿ ಅಂಕಲ್ ಮೇಲೆ ಬಿಟ್ಟು ಸುಮ್ಮನೆ ಇದ್ದೀರಲ್ಲ ಅಪ್ಪ. ನನಗೆ ಗೊತ್ತು ನಿಮ್ಮ ಮೂರ್ತಿ ಅಂಕಲ್ ಫ್ರೆಂಡ್ಶಿಪ್ ಬಗ್ಗೆ. ಆದ್ರೆ ಫ್ರೆಂಡ್ಶಿಪ್ಪೇ ಬೇರೆ, ಬಿಸ್ನೆಸ್ಸೇ ಬೇರೆ ಅಲ್ವಾ ಅಪ್ಪ? ಅಮ್ಲ, ಆಮೇಲೆ ಮಾತಾಡೋಣವಾ? ನಾನೊಂದು ಇಂಪಾರ್ಟೆಂಟ್ ಮೀಟಿಂಗಲ್ಲಿ ಇದ್ದೀನಿ ಅಂತ ಹೇಳಿದ್ನಲ್ಲ. ಸದ್ಯಕ್ಕೆ ನೀನು ಮೂರ್ತಿ ಹತ್ರ ಮಾತಾಡು, ಅಷ್ಟೊತ್ತಿಗೆ ನಾನು ಬರ್ತೀನಲ್ಲಿ. ಸರಿ ಅಪ್ಪ. ಬಾ ಮೂರ್ತಿ ಬಾ, ಇವತ್ತಪ್ಪ ನಿನ್ನ ಫ್ರೆಂಡ್ಶಿಪ್ಗೆ ಒಂದೊಳ್ಳೆ ಟ್ವಿಸ್ಟ್ ಕೊಡ್ತೀನಿ. ಯಾರ್ ಮುಂದೆ ನಿಂತು ಏನ್ ಮಾತಾಡ್ತಿದ್ಯಾ ಅಂತ ಪರಿಜ್ಞಾನಾದ್ರೂ ಇದೆಯಾ ನಿನಗೆ? ನಿನ್ ಮದ್ವೆ ವಿಚಾರದಲ್ಲಿ ಇವ್ರು ನಿನ್ ಮನ್ಸಿಗೆ ವಿರುದ್ಧವಾಗಿ ನಡ್ಕೊಂಡಿರ್ಬೋದು, ಆದ್ರೆ ಇವತ್ತಿಲ್ಲಿ ನಾವು ನ್ಯಾಯವಾಗಿ ಮರ್ಯಾದೆಯಾಗಿ ಬದುಕ್ತಿದೀವಿ ಅಂದ್ರೆ ಅದಕ್ ಕಾರಣನೇ ಇವ್ರು. ಅವ್ರಿಂದ ಒಂದು ನೆಲೆ ಸಿಕ್ಕಿದೆ. ನೀನ್ ಅವ್ರನ್ನ ಅಪ್ಪ ಅಂತ ಒಪ್ಕೊಳ್ದೆ ಇರ್ಬೋದು ಕಣೆ, ಆದ್ರೆ ಅವರು ನನ್ ಗಂಡನೇ. ನನ್ ಮುಂದೆನೆ ಅವ್ರಿಗೆ ಮರ್ಯಾದೆ ಇಲ್ದರ ಹಾಗೆ ಮಾತಾಡ್ತೀಯಾ? ರೇವತಿ, ನಿನ್ನ ಮಗಳಿಂದ ನನಗೆ ತುಂಬಾ ಅವಮಾನ ಆಗಿದೆ. ಈ ಮನೆಯಲ್ಲಿ ನಾನಿರ್ಬೇಕು, ಇಲ್ಲ ಅವಳಿರ್ಬೇಕು. ಏನ್ ಮುಖ ನೋಡ್ತಾ ಇದೀಯಾ? ಹೇಳಿದ್ದು ಅರ್ಥ ಆಗ್ಲಿಲ್ವಾ? ನಿನಗೆ ಕಟ್ಕೊಂಡಿರೋ ಗಂಡನ್ಗಿಂತ ನಿನ್ನ ಮಗಳೇ ಹೆಚ್ಚಾದ್ರೆ ಅವಳನ್ನ ಇಟ್ಕೋ. ರೇವತಿ, ಬ್ಯಾಗ್ ತಗೊಂಡ್ ಬಾ, ನಾನು ಮನೆ ಬಿಟ್ಟು ಹೊರಟೋಗ್ತೀನಿ. ಮನೆಯವರಿಂದ ಇಷ್ಟೆಲ್ಲ ಅನ್ನಿಸ್ಕೊಂಡ್ಮೇಲೆ ಒಂದು ಕ್ಷಣನೂ ಈ ಮನೆಯಲ್ಲಿರಲ್ಲ. ಹಾಗೆಲ್ಲ ಹೇಳ್ಬಿಡ್ರಿ. ನೋಡೋ, ಇನ್ನೇನು ಸಂದೇಶ ಕೊಡ್ಬೇಡ. ನಾನ ಅವಳ, ಬೇಗ ಡಿಸೈಡ್ ಮಾಡು. ಸರಿ, ಹೋಗಮ್ಮ, ಹೋಗ್ ಬ್ಯಾಗ್ ತಗೋಬಾ. ನಾನೇ ದೇಶಾಂತರ ಹೊರಟೋಗ್ಬಿಡ್ತೀನಿ. ನಿಂತ್ಕೋ, ಬ್ಯಾಗ್ನ ನಾನೇ ತರ್ತೀನಿ.